ಇವತ್ತು ಎಲ್ಲಿಗೆ ಬಂದಿದ್ದೀನಿ, ಇವತ್ತಿನ ವ್ಲಾಗ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಡಿ. ನನ್ನ ಫಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ನಮಗೂ ಹೆಲ್ಪ್ ಆಗುತ್ತೆ. ನಾನು ಆ್ಯಸ್ ಯೂಶ್ವಲ್ಲು ನೈಟೇನೆ ನಾನು ಎಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ಫ್ರಿಜ್ಜಲ್ಲಿ ತರಕಾರಿ ಖಾಲಿ ಆಗಿತ್ತು. ಸೊ ಎಲ್ಲ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ, ಸ್ಟೋವೆಲ್ಲ ನೀಟಾಗಿ ಒರೆಸಿ, ಸೊ ಇವತ್ತಿನ ದಿನ ನಾನು ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ಇಟ್ಕೊಂಡಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅಡುಗೆ ಮನೆ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಇಲ್ಲ ಪಾತ್ರೆ ಸಿಂಕ್ ತುಂಬ ಇದ್ದರೆ ಸೊ ಏನಾಗುತ್ತೆ ಅಂದರೆ, ಅಯ್ಯೋ ಪಾತ್ರೆಗಳು ಇಷ್ಟೊಂದು ಇದೆಯಾ ಯಪ್ಪ ತೊಳೆಯೋಕ್ಕಾಗತ್ತಾ ಅಂತ ಅನಿಸುತ್ತೆ, ಅಷ್ಟು ಬೇಜಾರಾಗುತ್ತೆ. ಸೊ ಅಲ್ಲೇ ಮೂಡ್ ಆಫ್ ಆಗೋಗುತ್ತೆ ಬೆಳಗ್ಗೆನೇ ನಮಗೆ. ಈಗ ನೋಡಿ, ನಾನು ದಿನಸಿದ ಏನಿದೆಯೋ ಬಾಕ್ಸ್ಗಳೆಲ್ಲ ಆ ಕಡೆ ಇದ್ದಿದ್ದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಆ ಪ್ಲೇಟ್ಗಳು ಅಲ್ಲಿದ್ದಾಗ ಸೊ ಒಗ್ಗರಣೆ ಎಲ್ಲ ಎಗರ್ತಿತ್ತು, ಹಾಗಾಗಿ ಸ್ವಲ್ಪ ಶಿಫ್ಟ್ಗಳು ಮಾಡಿದ್ದೀನಿ. ಅಲ್ಲಿಂದ ತೆಗೆದು ಇಲ್ಲಿ ಬಂದು ಉಪ್ಪಾಗಲಿ, ಖಾರದ ಚಿಲ್ಲಿ ಪೌಡರ್ ಆಗಲಿ ಎಲ್ಲನೂ ನಾನು ಅಲ್ಲಿಗೆ ಹೋಗಿ ತರಬೇಕಿತ್ತು. ಸ್ವಲ್ಪ ಡಿಸ್ಟೆನ್ಸ್ ಅನಿಸ್ತಾ ಇತ್ತು, ಸೊ ಈ ಥರ ಶಿಫ್ಟ್ ಮಾಡಿದ್ದೀನಿ. ಸೊ ಬಾಕ್ಸ್ಗಳನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಬೇಕಾಗಿರೋದು ಅಂದರೆ ಸಡನ್ನಾಗಿ ಅಡುಗೆ ಮಾಡಬೇಕಾದ್ರೆ ಬೇಕು ಅಂದಾಗ ಕೈಗೆ ಸಿಗಬೇಕು, ಅದಕ್ಕೆ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೇಟ್ಸ್ ಎಲ್ಲ ಆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಇವತ್ತು ವೆಡ್ನೆಸ್ಡೇ ಮತ್ತು ಥರ್ಸ್ಡೇದು ಸೊ ಇದು ವ್ಲಾಗು. ವೆಡ್ನೆಸ್ಡೇ ನೈಟು ಎಲ್ಲ ಕ್ಲೀನಾಗಿ, ಸೊ ಈಗ ಮಲಗೋದಕ್ಕೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಕ್ಲೀನ್ ಆಯಿತು. ಹೀಗೆ ನಮ್ಮ ಬ್ರದರ್ ಫೋನ್ ಮಾಡಿದರು, ನಾಳೆ ಇಡಮುಡಿ ಇದೆಯಮ್ಮ ಬನ್ನಿ ಅಂತ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಬೇಕು ಅಂತ ಹೇಳಿ, ಸೊ ಬೆಳಗ್ಗೆ ನೈಟೇ ಎಲ್ಲ ಕೆಲಸನೂ ಮುಗಿಸಿ, ಸೊ ಬೆಳಗ್ಗೆಗೆ ಯಾವ ಕೆಲಸನೂ ಇಟ್ಕೋಬಾರ್ದು, ಅದರಿಂದನೇ ಲೇಟ್ ಆಗುತ್ತೆ. ಅದು ಬೇರೆ ನಾನು HSR ಲೇಔಟ್ಗೆ ಹೋಗಬೇಕಿತ್ತಲ್ವ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ, 2 ಬಸ್ ಕ್ಯಾಚ್ ಮಾಡಬೇಕಿತ್ತು. ಹಾಗೆ ಬೆಳಗ್ಗೆ ಎದ್ದು, ಇದು ಗುರುವಾರದ ವ್ಲಾಗು. ಸೊ ಬೆಳಗ್ಗೆ ಹೂವು ಚೆನ್ನಾಗಿ ಅರಳಿತು, ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಸೊ ಏನಪ್ಪ ಇವತ್ತು ಅಂದರೆ ನಾವೆಲ್ಲನ ಹೋಗಬೇಕು ಅಂದರೆ ಸ್ವಲ್ಪ ಇದೇ ಆಗಿಬಿಡುತ್ತೆ, ನಾವೇನು ಅಂದ್ಕೊತೀವಿ ಅದು ನಿಜ ಆಗೋದಿಲ್ಲ. ಹೇಳಬೇಕು ಅಂದರೆ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡ್ರೆ ಅದು ಉಲ್ಟನೇ ಆಯಿತು. ಅವತ್ತಿನ ದಿನ ಎಲ್ಲ ಬೇಗ ಎದ್ದೋಳೋಣ ಅಂದ್ಕೊಂಡ್ವಿ, ಬಟ್ ಲೇಟಾಗಿ ಎದ್ದೆ. ಸೊ ಹಾಗಾಗಿ ಅವಲಕ್ಕಿ ಇತ್ತು, ಅವಲಕ್ಕಿನ ನೆನೆಸಿ ಒಗ್ಗರಣೆ ಹಾಕಿದೆ. ಸೊ ತೇಜುಗೂ ಸ್ನ್ಯಾಕ್ಸ್ಗೆ ಮತ್ತು ಟಿಫನ್ ಬಾಕ್ಸ್ಗೆ ಅವಲಕ್ಕಿನೇ ಹಾಕಿ ಕಳಿಸ್ದೆ ಪಾಪ. ಇವತ್ತು ಅವನ ಜೊತೆನೇ ನಾನು ರೆಡಿಯಾಗಿ ಹೊರಟೆ. ಇವತ್ತು ಏನಾಯಿತು ಅಂತ ಅಂದರೆ, ವ್ಯಾನು ಎಸ್ಪೆಷಲಿ 8:30 8:40ಗೆಲ್ಲ ಬರ್ತಿತ್ತು ವ್ಯಾನು. ಇವತ್ತು ನನ್ನ ದುರಾದೃಷ್ಟನೋ ಅಥವಾ ನನ್ನದೇನು ಹಣೆ ಬರೋನೋ ಗೊತ್ತಿಲ್ಲ, ಹೇಳಬೇಕು ಅಂದರೆ 9 ಗಂಟೆಗೆ ಬಂದಿದೆ. ಹಾಫ್ ಆನ್ ಅವರ್ ಲೇಟ್ ಆಯಿತು. ಸೊ ಹೋಗೋ ಅಷ್ಟರಲ್ಲಿ ಅವ್ರದ್ದು ಇಡಮುಡಿ ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ರು, ಬೇಜಾರಾಯಿತು. ಹಾಗೂ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಆದರೆ ನನ್ನ ಖುಷಿ ವಿಚಾರ ಅಂದರೆ, ಅಲ್ಲಿರೋರ್ಗೆ ಯಾರಿಗೂ ಪ್ರಸಾದ ಸಿಕ್ಕಿರಲಿಲ್ಲ. ಸೊ ನನಗೆ ಗಂಧದ ಪ್ರಸಾದ ಕೊಟ್ಟರು ಅಲ್ಲಿನ ಅರ್ಚಕರು. ತುಂಬ ಖುಷಿಯಾಯಿತು, ಬಂದಿದ್ದಕ್ಕೂ ಸಾರ್ಥಕತೆ ಅಂತಲೇ ಅನಿಸುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಇದೇ ದೇವಸ್ಥಾನದಲ್ಲಿ ಅವ್ರದ್ದು ಇಡಮುಡಿ ಇದ್ದಿದ್ದು. ಸೊ ಹೋಗಿ ಅವ್ರಿಗೆ ವಿಶ್ ಮಾಡಿ, ಆಲ್ರೆಡಿ ಅವರು ಹೊರಟಿದ್ರು ಅಲ್ಲಿ, ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಬಂದ್ವಿ. ನಾನು ಅಮ್ಮ ಹೋಗೋಷ್ಟರಲ್ಲಿ ಎಲ್ಲ ಆಲ್ಮೋಸ್ಟ್ ಮುಗ್ದೇ ಹೋಗಿತ್ತು, ಎಂಡಲ್ಲಿ ಹೋಗಿದ್ದೀವಿ, ನಮಗೂ ಬೇಜಾರಾಗಿತ್ತು ಅನ್ನೋಷ್ಟರಲ್ಲಿ ಅಲ್ಲಿ ದೇವ್ರ ಪ್ರಸಾದ ಸಿಕ್ಕಿದೆ ನಮಗೆ ಖುಷಿ. ಅಲ್ಲಿ ಗಂಧ ಸಿಕ್ಕಿದೆ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ರೇಗಿಸ್ತಾ ಇದ್ರು ನಮ್ಮನ್ನಂತೂ, ನೋಡು ನಾನು ಆವಾಗೇ ಬಂದೆ, ನಮ್ಗೆ ಯಾರಿಗೂ ಕೊಟ್ಟಿಲ್ಲ, ನೀನು ಬಂದಿದ್ದ ತಕ್ಷಣ ಕೊಟ್ಟಿದ್ದಾರೆ ಅಂತ ಅದನ್ನೇ ಹೇಳ್ತಾಯಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.